ಯಾವ ಎಮೋಷನ್ಸು ಜಾಸ್ತಿ ಇರುತ್ತೆ ನಮ್ಮಲ್ಲಿ, ನಮ್ಮ ವ್ಯಕ್ತಿತ್ವ ಅದೇ ಥರ ಆಗಿಬಿಟ್ಟಿರುತ್ತೆ. ಈಗ ನಾವು ಕೆಲವೊಂದು ಟೈಮ್ ಏನಾಗುತ್ತೆ, ನಮ್ಮ ಒಳಗಡೆ ತುಂಬ ಸೆನ್ಸಿಟಿವ್ ಇರ್ತೀವಿ ನಾವು ಅಂತ ಅಂದ್ಕೊಳ್ಳಿ, ಅಥವಾ ಒಂಥರ ಬೇಗ ಕರ್ಗೋಗೋದು, ಒಂದು ಕರಳು ಹಿಂಡ್ದಂಗೆ ಆಗುತ್ತೆ, ಇದೆಲ್ಲ ಎಮೋಷನ್ಸ್ ಒಳಗಡೆ ಓಡ್ತಾ ಇರುತ್ತಲ್ಲ. ಈ ಥರ ಫೀಲಿಂಗ್ಸ್ ಇದ್ದಾಗ ಏನಾಗುತ್ತೆ, ನಾವು ಬೇರೆಯವ್ರ ಕಷ್ಟಕ್ಕೆ ಬೇಗ ಮರುಗ್ತೀವಿ. ಯಾರದೇ ಡೆತ್ ಆಗಿರಲಿ ನಾವು ಅಳ್ತೀವಿ. ಒಂದು ಮೂವಿ ನೋಡ್ತಾ ಕಷ್ಟದ ಸೀನ್ ನೋಡ್ತಾ ಇದ್ರು ನಾವು ಅಳ್ತೀವಿ. ಇದೇನು ತಪ್ಪಲ್ಲ, ಓಕೆ. ಬಟ್ ಎಲ್ಲ ವ್ಯಕ್ತಿಗಳು ನಮಗೆ ಅಡ್ಜಸ್ಟ್ ಆಗಲ್ಲ ಅಂದರೆ ಅದರ ಅರ್ಥ ನಮ್ಮೊಳಗಡೆನೆ ಅಡ್ಜಸ್ಟ್ ಆಗೋ ನೇಚರ್ ಇರೋದಿಲ್ಲ. ಅದಕ್ಕೆ ಯಾರೂ ನಮ್ಮ ಜೊತೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ದಟ್ ನಮ್ಮ ರಿಮೋಟ್ ನಮ್ಮ ಭಾವನೆ ಆಗಿರುತ್ತೆ. ನಾವು ನಮಸ್ತೆ. ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು. ಸೊ ಹಾಗಾದರೆ ಈಗ ಈ ಬುಕ್ಕಿನ ಮೊದಲನೇ ಚಾಪ್ಟರ್ ಯಾವುದನ್ನ ಓದ್ತಾ ಇದ್ದೀವಿ ಅಂದರೆ, ನಾವು ಆಯ್ಕೆ ಮಾಡ್ಕೊಂಡಿರೋ ಮೊದಲನೇ ಚಾಪ್ಟರ್ ನನಗೆ ತುಂಬ ಇಷ್ಟ ಆಗಿರುವಂಥ ಚಾಪ್ಟರ್ ಅದು ಯಾವುದು ಅಂದರೆ, ಮನೋಭಾವನೆಯೇ ಯಶಸ್ಸಿನ ಮೂಲ. ನಾನು ಹೇಳಲಿಲ್ವಾ ಭಾವನೆದು ಬೇಗ ಕನೆಕ್ಟ್ ಆಗುತ್ತೆ ಅಂತ, ಹಾಗಾಗಿ ಫಸ್ಟ್ ಚಾಪ್ಟರ್ ನಾನು ಅದನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಮನೋಭಾವನೆಯೇ ಯಶಸ್ಸಿನ ಮೂಲ. ಓಕೆ, ಏನಿದು ಅಂತ ನೋಡ್ತಾ ಹೋಗೋಣ. ನಮ್ಮ ಯಶಸ್ಸಿಗೆ ಹೇಗೆ ನಮ್ಮ ಮನಸ್ಸಿನ ಭಾವನೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ಜೀವನದ ಕುರಿತ ನಮ್ಮ ಮನೋಭಾವನೆಯೇ ನಮ್ಮ ಕುರಿತ ಜೀವನದ ಮನೋಭಾವನೆಯನ್ನು ನಿರ್ಧರಿಸುತ್ತದೆ. ಜಾನ್ ಮಿಶೆಲ್ ಅವರು ಹೇಳಿರೋದು. ಅಂದರೆ ಲೈಫ್ ಬಗ್ಗೆ ಏನನ್ನು ನಾವು ಫೀಲ್ ಮಾಡ್ತೀವಿ ಅದು ನಮ್ಮ ಮನಸ್ಸಿನ ಫೀಲಿಂಗ್ಸ್ಗೆ ಕನೆಕ್ಟ್ ಆಗಿರುತ್ತೆ. ನಮ್ಮ ಮನಸ್ಸಲ್ಲಿ ಏನು ಫೀಲಿಂಗ್ಸ್ ಇರುತ್ತೆ ಅದೇ ಲೈಫ್ ಬಗ್ಗೆನೂ ನಾವು ಥಿಂಕ್ ಮಾಡೋದು ಅಂತ. ಒಟ್ಟಿನಲ್ಲಿ ಎಮೋಷನ್ಸೇ ನಮ್ಮ ಲೈಫ್ನ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದು ಇದರ ಅರ್ಥ. ನೋಡೋಣ. ಸಾಮಾನ್ಯವಾಗಿ ಮನೋಭಾವನೆ ಎಂಬ ಪದವು ನಡವಳಿಕೆ ಮತ್ತು ವ್ಯಕ್ತಿತ್ವ ಎಂಬ ಸಂಗತಿಗಳೊಂದಿಗೆ ಸೇರಿಕೊಂಡಿದೆ. ಆಯಿತಾ? ಮನೋಭಾವನೆ ಅನ್ನೋದು ಒಂದು ರೀತಿ ನಡವಳಿಕೆ, ವ್ಯಕ್ತಿತ್ವ ಎರಡರಲ್ಲೂ ಸೇರಿಕೊಂಡಿದೆ ಅಂತ ಅಂದ್ಕೊತೀವಿ. ಆದರೆ ಇತ್ತೀಚೆಗೆ ವ್ಯಕ್ತಿತ್ವ ವಿಕಸನ ಪರಿಣಿತರು, ಯಾರೆಲ್ಲ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ಸ್ ಇದ್ದಾರೆ ಅಥವಾ ಮನೋವಿಶ್ಲೇಷಕರು, ಮ್ಯಾನೇಜ್ಮೆಂಟ್ ಪರಿಣಿತರು ಈ ವಿಷಯದ ಕುರಿತು ಸಾಕಷ್ಟು ಅಧ್ಯಯನ ಮಾಡಿ ವ್ಯಕ್ತಿಯ ನಡವಳಿಕೆ ಮತ್ತು ವ್ಯಕ್ತಿತ್ವದ ಮೂಲವೇ ಅವನ ಮನೋಭಾವನೆ ಅಂತ ಹೇಳಿದ್ದಾರೆ. ಅಂದರೆ ಭಾವನೆಗಳಿಗೊಂದು ಶಾಲೆಯಲ್ಲಿ ಯಾರೆಲ್ಲ ಇದ್ದೀರಾ ನಿಮಗಂತೂ ಇದು ಪಟ್ಟಂತ ಕನೆಕ್ಟ್ ಆಗುತ್ತೆ, ಗೊತ್ತಾಗುತ್ತೆ. ಅಂದರೆ ನಮ್ಮ ಒಳಗಡೆ ಯಾವ ಭಾವನೆಯಲ್ಲಿ ನಾವಿರ್ತೀವಿ ಅದೇ ರೀತಿ ನಾವು ಹೊರಗಡೆ ವರ್ತಿಸ್ತಾ ಇರ್ತೀವಿ. ನಡವಳಿಕೆ, ಆ ನಡವಳಿಕೆನೇ ನಮ್ಮ ವ್ಯಕ್ತಿತ್ವ ಆಗಿಬಿಟ್ಟಿರುತ್ತೆ. ನಮ್ಮ ಭಾವನೆನೇ ನಮ್ಮ ನಡವಳಿಕೆ ಮತ್ತು ವ್ಯಕ್ತಿತ್ವಗಳಾಗಿರುತ್ತೆ. ಈಗ ನಿಮ್ಮ ಒಳಗಡೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಳಗಡೆ ಕೋಪ ತುಂಬ ಇದೆ, ಸಿಕ್ಕಾಪಟ್ಟೆ ಕೋಪ ಇದೆ. ನಿಮ್ಮ ಕೋಪದ ಎಮೋಷನ್ಸ್ ಇದ್ದಾಗ ನೀವು ಹೊರಗಡೆ ಯಾವ ಥರ ನಡವಳಿಕೆ ಮಾಡ್ತೀರಾ? ನೀವು ಬೇರೆಯವ್ರನ್ನ ಬೈಯೋದು, ಜೋರ ಕಿರ್ಚಾಡೋದು, ಈ ಥರದ್ದೆಲ್ಲ ಬರುತ್ತೆ ಅಲ್ವಾ ನಡವಳಿಕೆ. ವ್ಯಕ್ತಿತ್ವ ಏನಾಯಿತು? ಆಬ್ವಿಯಸ್ಲಿ ಕೋಪಿಷ್ಟ ವ್ಯಕ್ತಿತ್ವನೇ ನಮಗೆ ಕ್ರಿಯೇಟ್ ಆಗುತ್ತೆ. ಹಾಗೆ ನಮ್ಮೊಳಗಡೆ ಯಾವ ಎಮೋಷನ್ಸ್ ಇರುತ್ತೆ ಆ ಎಮೋಷನ್ಸ್ ಮೂಲಕ ನಮ್ಮ ವ್ಯಕ್ತಿತ್ವ ಮತ್ತು ನಡವಳಿಕೆ ಕ್ರಿಯೇಟ್ ಆಗುತ್ತೆ. ಮನೋಭಾವನೆಯೇ. ಓಕೆ, ಹಾಗೂ ಈ ಮನೋಭಾವನೆಯೇ ವ್ಯಕ್ತಿತ್ವದ ಬದಲಾವಣೆ ಹಾಗೂ ವಿಕಸನದಲ್ಲಿ ಉಳಿದವುಗಳಿಗಿಂತ ಮುಖ್ಯ ಅಂತ ಹೇಳಲಾಗಿದೆ. ಅಂದರೆ ಎಮೋಷನ್ಸ್, ಯಾವ ಎಮೋಷನ್ಸು ಜಾಸ್ತಿ ಇರುತ್ತೆ ನಮ್ಮಲ್ಲಿ, ನಮ್ಮ ವ್ಯಕ್ತಿತ್ವ ಅದೇ ಥರ ಆಗಿಬಿಟ್ಟಿರುತ್ತೆ. ಈಗ ನಾವು ಕೆಲವೊಂದು ಟೈಮ್ ಏನಾಗುತ್ತೆ, ನಮ್ಮ ಒಳಗಡೆ ತುಂಬ ಸೆನ್ಸಿಟಿವ್ ಇರ್ತೀವಿ ನಾವು ಅಂತ ಅಂದ್ಕೊಳ್ಳಿ, ಅಥವಾ ಒಂಥರ ಬೇಗ ಕರ್ಗೋಗೋದು, ಒಂದು ಕರಳು ಹಿಂಡ್ದಂಗೆ ಆಗುತ್ತೆ, ಇದೆಲ್ಲ ಎಮೋಷನ್ಸ್ ಒಳಗಡೆ ಓಡ್ತಾ ಇರುತ್ತಲ್ಲ. ಈ ಥರ ಫೀಲಿಂಗ್ಸ್ ಇದ್ದಾಗ ಏನಾಗುತ್ತೆ, ನಾವು ಬೇರೆಯವ್ರ ಕಷ್ಟಕ್ಕೆ ಬೇಗ ಮರುಗ್ತೀವಿ. ಯಾರದೇ ಡೆತ್ ಆಗಿರಲಿ ನಾವು ಅಳ್ತೀವಿ. ಒಂದು ಮೂವಿ ನೋಡ್ತಾ ಕಷ್ಟದ ಸೀನ್ ನೋಡ್ತಾ ಇದ್ರು ನಾವು ಅಳ್ತೀವಿ. ಇದೇನು ತಪ್ಪಲ್ಲ, ನಮ್ಮ ಒಳಗಡೆ ಆ ಭಾವನೆ ಇದೆ.
ಓಕೆ, ಆ ಭಾವನೆ ಇರೋದಕ್ಕೆ ನಮ್ಮ ಹೊರಗಡೆ ನಾವು ಪ್ರಪಂಚನ ನೋಡ್ತಾ ಇರೋದು ಅಥವಾ ನಾವು ಕನೆಕ್ಟ್ ಆಗೋದು ಅದೇ ವಿಚಾರಗಳಿಗೆ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಭಾವನೆನೇ ನಮ್ಮ ಜೀವನದಲ್ಲಿ ನಮ್ಮ ವಿಕಸನ ಆಗಿರ್ಬೋದು, ನಮ್ಮ ಬದಲಾವಣೆಗಳಾಗಿರ್ಬೋದು, ನಮ್ಮ ನಡವಳಿಕೆ ವ್ಯಕ್ತಿತ್ವಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಕಂಟ್ರೋಲ್ ಇನ್ ದ ಸೆನ್ಸ್ ಅದೇ ರಿಮೋಟ್ ಆಗಿರುತ್ತೆ. ಓಕೆ, ಮನೋಭಾವನೆ ಅಂದರೆ ಏನು? ಯಾವುದೇ ವ್ಯಕ್ತಿ ತನ್ನ ಅಥವಾ ಇತರ ವ್ಯಕ್ತಿ ವಿಷಯ ಹಾಗೂ ವಸ್ತುಗಳ ಕುರಿತು ಹೊಂದಿರುವ ಅಭಿಪ್ರಾಯ. ಸೊ ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಇವನು ತುಂಬ ಈಗೋ ಅಂತ ನಿಮಗೊಂದು ಅಭಿಪ್ರಾಯ ಇದೆ ಅಂದರೆ, ನನ್ನ ಪ್ರಕಾರ ಆ ಈಗೋ ನನ್ನ ಒಳಗಡೆ ತುಂಬ ಇರುತ್ತೆ. ಓಕೆ, ನನ್ನ ಒಳಗಡೆ ಯಾವ ಎಮೋಷನ್ಸ್ ಜಾಸ್ತಿ ಇರುತ್ತೋ ಅದೇ ನಮಗೆ ಎಲ್ಲ ವ್ಯಕ್ತಿಗಳಲ್ಲೂ ಕಾಣುತ್ತೆ. ಸೊ 1-2 ವ್ಯಕ್ತಿಗಳಲ್ಲಿ ನೋಡ್ತಿದ್ದೀವಿ ಅಂದರೆ ಓಕೆ, ಅವ್ರಿಗೆ ತುಂಬ ಈಗೋ ಇದೆ, ಹಿಂಗೆ ಓಕೆ. ಬಟ್ ಎಲ್ಲ ವ್ಯಕ್ತಿಗಳು ನಮಗೆ ಅಡ್ಜಸ್ಟ್ ಆಗಲ್ಲ ಅಂದರೆ ಅದರ ಅರ್ಥ ನಮ್ಮೊಳಗಡೆನೆ ಅಡ್ಜಸ್ಟ್ ಆಗೋ ನೇಚರ್ ಇರೋದಿಲ್ಲ. ಅದಕ್ಕೆ ಯಾರೂ ನಮ್ಮ ಜೊತೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ದಟ್ ನಮ್ಮ ರಿಮೋಟ್ ನಮ್ಮ ಭಾವನೆ ಆಗಿರುತ್ತೆ. ನಾವು ವ್ಯಕ್ತಿ ಬಗ್ಗೆ ಅಥವಾ ವಿಷಯದ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಅದೆಲ್ಲ ಫೀಲಿಂಗ್ಸ್ ಆಗಿರುತ್ತೆ. ನಾನು ಯಾಕೆ ಹೀಗೆ ಕಾರ್ಯಕ್ರಮ ಅಟೆಂಡ್ ಮಾಡಿರೋರಿಗೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಭಾವನೆಗಳಿಗೊಂದು ಶಾಲೆಯಲ್ಲಿರೋರಿಗೆ ಇದು ಪೂರ್ತಿ ಅರ್ಥ ಆಗುತ್ತೆ. ಅಂದರೆ ಹೇಗೆ ನಾನು ಅದರಲ್ಲಿ ಹೇಳ್ತೀನಿ ಗೊತ್ತಾ, ಹೇಗೆ ನಮ್ಮ ಬ್ಲೂ ಪ್ರಿಂಟ್ ಆ್ಯಡ್ ಆಗಿ ಕೂತ್ಕೊಂಡಿದೆ, ಹೇಗೆ ಎಮೋಷನ್ಸ್ಗಳು ನಮಗೆ ಬರುತ್ತೆ, ಆ ಎಮೋಷನ್ಸ್ ಮೂಲಕನೇ ನಾವು ನಮ್ಮ ಲೈಫ್ನ ಹೇಗೆ ನಡೆಸ್ತಾ ಇರ್ತೀವಿ. ಆ್ಯಂಡ್ ನಾವು ಹೇಗೆ ಯಾಕೆ ಒಂದು ಜಾಗದಲ್ಲಿ ಒಂದು ಇನ್ಸಿಡೆಂಟ್ ನಡೆದ್ರೆ ಆ ಇನ್ಸಿಡೆಂಟ್ನ ಒಬ್ರೊಬ್ರು ಒಂದೊಂದು ರೀತಿ ನೋಡ್ತಾರೆ, ಒಬ್ರೊಬ್ರಿಗೆ ಒಂದೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಹೇಗೆ ಆ ಅಭಿಪ್ರಾಯಗಳು ವಿಭಿನ್ನವಾಗಿರುತ್ತೆ, ಅಲ್ಲಿ ನಡೆದಿರೋದು ಒಂದೇ ವಿಷಯ ಆದರೆ ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಅಭಿಪ್ರಾಯಗಳು ಬರುತ್ತೆ. ಅದು ಹೇಗೆ ಅಂದರೆ ಅವರವರ ಭಾವನೆಗಳು, ಅವರವರ ಮನಸ್ಸಲ್ಲಿರುವಂತಹ ಭಾವನೆಗಳು, ಅದರ ಆಧಾರದ ಮೇಲೇ ಹೊರಗಡೆ ಬರುವಂತಹ ಅಭಿಪ್ರಾಯಗಳು ಆಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ನೀವು ಏನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ ಎಂದು ಹೇಳಿದ್ದಾರೆ. ಅಂದರೆ ಮನೋಭಾವನೆಯು ನಮ್ಮ ಹಾಗೂ ಸುತ್ತಲಿನ ವಾತಾವರಣದಿಂದ ಪ್ರೇರಿತಗೊಂಡು ರೂಪುಗೊಳ್ಳುವ ಭಾವನಾತ್ಮಕ ಮನಸ್ಸಿನ ಸಂಸ್ಕಾರ. ಇದನ್ನೇ ಬ್ಲೂ ಪ್ರಿಂಟ್ ಅಂತ ಹೇಳೋದು. ಅಂದರೆ ನಾವು ಹುಟ್ಟಿದಾಗಿಂದ, ನಾನು ಯಾವಾಗಲೂ ಹೇಳ್ತೀನಿ ಸೆಷನ್ಸಲ್ಲಿ, ಮಗು ಹುಟ್ಟಿದ ತಕ್ಷಣ ಖಾಲಿ ಸೈಟ್ ಥರ ಹುಟ್ಟುತ್ತೆ. ಖಾಲಿ ಸೈಟ್ ಹೇಗಿರುತ್ತೋ ಹಾಗೆ ಹುಟ್ಟುತ್ತೆ. ಆದರೆ ಆ ಮಗು ಬೆಳೀತಾ 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 ಹೇಗೆ ಖಾಲಿ ಸೈಟಲ್ಲಿ ರೂಮು ಮತ್ತು ಏನು ಹೇಳ್ತಾರೆ ಮನೆಗಳು ಕಟ್ಟುತ್ತಾ, ರೂಮು ವಾಸ್ತು ಹೀಗೆ ಹಾಗೆ ಅಂತ ಅದ್ರ ಮೇಲೆ ಮನೆ ಬಿಲ್ಡ್ ಮಾಡ್ತೀವಲ್ಲ, ಹಾಗೆಯೇ ನಮ್ಮ ಬದುಕಿನಲ್ಲೂ ಸಹ ನಮ್ಮ ಒಂದು ಏನು ಖಾಲಿ ಸೈಟ್ ಥರ ನಾವು ಬಂದಿರ್ತೀವಿ. ಬಟ್ ಸುತ್ತಲಿನ ವಾತಾವರಣ, ಓಕೆ, ಎಲ್ಲರೂ ಅಪ್ಪ ಅಮ್ಮ, ಸ್ಕೂಲು, ಫ್ರೆಂಡ್ಸು, ಪಕ್ಕದ ಮನೆ, ಎದುರುಗಡೆ ಮನೆ ಎಲ್ಲರೂ ಸೇರಿ ನಾವು ನಮ್ಮ ಒಂದು ಭಾವನೆಗಳು ಆ್ಯಡ್ ಆಗ್ತಾ ಹೋಗುತ್ತೆ ನಮ್ಮೊಳಗಡೆ. ಓಕೆ, ಸೊ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗ್ತೀವಿ. ಅದು ನಮ್ಮ ಭಾವನಾತ್ಮಕ ಮನಸ್ಸಿನ ಸಂಸ್ಕಾರ. ಹಂಗೆ ಕ್ರಿಯೇಟ್ ಆಗುತ್ತೆ ನಮ್ಮೊಳಗಡೆ ಭಾವನೆಗಳು. ಓಕೆ, ಮನೋಭಾವ ಧನಾತ್ಮಕವಾಗಿ ಹಾಗೂ ಋಣಾತ್ಮಕವಾಗಿಯೂ ಇರಬಹುದು. ನಮ್ಮ ಫೀಲಿಂಗ್ಸ್ ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು. ಸಮಾಜವು ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಕಾಣುವ ನಮ್ಮ ದೇಹಕ್ಕಿಂತ ಕಾಣದ ಇತರೆ ಗುಣ ವಿಶೇಷಗಳ ಮೂಲಕ ಗುರುತಿಸುತ್ತದೆ. ಅಂದರೆ ಸಮಾಜದಲ್ಲಿ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವೇನು ನೋಡ್ತಾ ಇದ್ದೀವಿ, ಹೊರಗಡೆ ಅವರ ದೇಹ ಏನು ಕಾಣ್ತಾ ಇದೆ ಅದಲ್ಲ, ಇನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ನಾವು ಗುರುತಿಸ್ತೀವಿ. ಈ ವ್ಯಕ್ತಿ ಹೀಗೆ ಅಂತ ಗುರುತಿಸೋಕೆ ಹೇಗೆ ಸಾಧ್ಯ ಆಗುತ್ತೆ? ಬರೀ ದೇಹನ ನೋಡಿ ಅಲ್ಲ, ಇನ್ನು ಬೇರೆ ಗುಣ ವಿಶೇಷಗಳನ್ನು ಕೂಡ ನಾವು ಗುರುತಿಸ್ತೀವಿ. ಉದಾಹರಣೆ, ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರು ಜಾಣ, ಇವರು ದಡ್ಡ, ಹಾಗೂ ಇವರು ಸಾಹಸಿ, ಇವರು ಹೇಡಿ. ಹೀಗೆ ಈ ಗುಣಗಳನ್ನೆಲ್ಲ ಕೂಡ ನಮ್ಮ ಮನೋಭಾವನೆ ಆಗಿದೆ. ಆಯಿತಾ? ಈ ಗುಣಗಳೆಲ್ಲ ಕೂಡ ನಮ್ಮ ಮನೋಭಾವನೆನೇ ಆಗಿದೆ. ಸೊ ಇಲ್ಲಿ ಯಾವುದೇ ಕಾರ್ಯವನ್ನು ನಾವು ದೇಹ ಹಾಗೂ ಮನಸ್ಸುಗಳ ಸಂಯೋಜನೆ ಮೂಲಕ ನಿರ್ವಹಿಸುವುದರಿಂದ ನಮ್ಮ ಮನಸ್ಸು ಏನು ಅಂದ್ಕೊಳ್ಳುತ್ತೆ ಅದನ್ನು ಮಾಡಬೇಕು ಅಂದರೆ ನಮ್ಮ ಬಾಡಿ ಅದಕ್ಕೆ ಸ್ಪಂದಿಸಬೇಕು. ಫಾರ್ ಎಕ್ಸಾಂಪಲ್, ಸೊಳ್ಳೆ ಕಚ್ಚಿತು. ಓಕೆ, ಸೊಳ್ಳೆ ಕಚ್ಚಿದಾಗ ನಮಗೆ ನೋವಾಯಿತು. ಓಕೆ, ಚುರ್ರಂತೂ ನೋವಾಯಿತು, ಐ ಮೀನ್ ಕೋಪ ಬಂತು, ನಮಗೆ ಏನೋ ಕಚ್ಚಿತು ಅಂತ ನಮ್ಗೆ ಇರಿಟೇಟ್ ಆಯಿತು. ತಕ್ಷಣ ಆ ಇರಿಟೇಟ್ ಭಾವನೆ ನನ್ನ ಒಳಗಡೆ ಬಂದಿದ್ದಕ್ಕೆ ನನ್ನ ಕೈ ಪಟ್ ಅಂತ ಎಲ್ಲಿ ಕಚ್ಚಿರುತ್ತೆ ಅಲ್ಲಿಗೆ ಹೊಡೆಯುತ್ತೆ ಅಥವಾ ಅಲ್ಲಿ ಕೆರ್ಕೊಳ್ಳುತ್ತೆ. ಕರೆಕ್ಟಾ? ಇದನ್ನೇ ಮನಸ್ಸಿನ ಭಾವನೆ ಮತ್ತು ದೇಹ ಎರಡೂ ಸೇರಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಅಂತ ಹೇಳೋದು. ಒಂದು ಎಕ್ಸಾಂಪಲ್ ಕೊಟ್ಟೆ. ಇದೇ ಥರ ಎಲ್ಲನೂ ಕೂಡ ಹಸುವಾಗುತ್ತೆ, ನನ್ನ ಒಳಗಡೆ ಹಸುವಾಗುತ್ತೆ. ಸೊ ನನಗೆ ಆ ಹಸುವು ಜಾಸ್ತಿ ಆದಂಗೆ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಂಗೆ ಹೊಟ್ಟೆ ಹಸಿತಿದೆ ಅಂತ. ಸೊ ಈ ಭಾವನೆ ಏನಾಗುತ್ತೆ, ನಮಗೆ ಊಟ ಸಿಕ್ಕಿದ ತಕ್ಷಣ ಪಟ್ ಅಂತ ತಿನ್ಬೇಕನ್ಸುತ್ತೆ, ಏನು ಸಿಗ್ಬೇಕು ಅದನ್ನು ತೊಗೊಂಡು ತಿನ್ಬೇಕನ್ಸುತ್ತೆ. ಸೊ ಬಾಡಿ ವರ್ಕ್ ಮಾಡುತ್ತೆ, ನಮ್ಮ ಫೀಲಿಂಗ್ಸ್ಗೆ ನಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ. ಸೊ ಬಾಡಿ ಇನ್ನು
ಇನ್ನೂ ನೀಟಾಗಿ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಮಗೆ ಒಳಗಡೆ ಕೋಪ ಬಂದಿದೆ, ಸೊ ದಟ್ ನಮ್ಮ ಕೈ ವರ್ಕ್ ಮಾಡುತ್ತೆ. ನಮ್ಮ ಕೈ ಕೋಪ ಬಂದಿಲ್ಲ, ಮನಸ್ಸಿಗೆ ಕೋಪ ಬಂದಿದೆ, ಸೊ ಬಾಡಿ ಕೈ ಜೊತೆಗೆ ವರ್ಕ್ ಮಾಡುತ್ತೆ. ಓಕೆ, ಫೀಲಿಂಗ್ಸ್ ಜೊತೆಗೆ ಬಾಡಿ ವರ್ಕ್ ಮಾಡುತ್ತೆ, ಸೊ ದಟ್ ಕೈಯಿಂದ ನಾವು ಪಟ್ ಅಂತ ಹೊಡಿತೀವಿ. ನನ್ನ ಒಳಗಡೆ ಪ್ರೀತಿ ಇದೆ, ಕೈಗೆ ಪ್ರೀತಿ ಇಲ್ಲ, ಸೊ ನನ್ನ ಒಳಗಡೆ ಪ್ರೀತಿ ಅನ್ನೋ ಭಾವನೆ ಇರೋದಕ್ಕೆ ನನ್ನ ಕೈ ನಿಧಾನವಾಗಿ ಪ್ರೀತಿ ಮಾಡುತ್ತೆ, ಮುದ್ದಿಸುತ್ತೆ, ಈ ರೀತಿ ಮಾಡುತ್ತೆ. ಸೊ ನಮ್ಮ ಹಾವಭಾವಗಳು, ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ ಎಲ್ಲವೂ ನಮ್ಮ ಭಾವನೆ ನಿಯಂತ್ರಿಸ್ತಾ ಇರುತ್ತೆ, ಫೀಲಿಂಗ್ಸ್ ನಿಯಂತ್ರಿಸ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ನಮ್ಮ ದೇಹ ಮತ್ತು ಮನಸ್ಸು ಕೂಡ ಪ್ರಭಾವ ಬೀರುತ್ತೆ, ಅಂದರೆ ಎರಡೂ ಸೇರೇ ಕೆಲಸ ಮಾಡುತ್ತೆ. ಆದ್ದರಿಂದ ಮನೋಭಾವನೆ ಅನ್ನೋದು ಒಂದು ಪ್ರಮುಖವಾದ ಸಂಗತಿಯಾಗಿದೆ. ಅದಕ್ಕೆ ಫೀಲಿಂಗ್ಸ್ನ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ, ಎಮೋಷನ್ಸ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಹೀಗಾಗಿ ತಿಳಿದವರು ನೀವು ಯಶಸ್ವಿಯಾಗಲು ಧನಾತ್ಮಕವಾಗಿರಿ ಅಂತ ಹೇಳ್ತಾರೆ. ನೀವೇನಾದರೂ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪಾಸಿಟಿವ್ ಭಾವನೆಯನ್ನು ತುಂಬಿಕೊಳ್ಳಿ ಅಂತ ಹೇಳ್ತಾರೆ. ಉತ್ತಮ ಮನೋಭಾವನೆ ಬೆಳೆಸ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತಿರ್ತಾರಲ್ಲ, ಅದು ಇದೇನೆ. ಅಂದರೆ ನಮ್ಮ ಭಾವನೆಗಳನ್ನು ಉತ್ತಮಗೊಳಿಸ್ತಾ ಹೋದಂಗೆ ನಮ್ಮ ಫೀಲಿಂಗ್ಸ್, ನಮ್ಮ ಎಮೋಷನ್ಸಲ್ಲಿ ಪಾಸಿಟಿವ್ ಬಂದಂಗೆ ನಮ್ಮ ಆ್ಯಟಿಟ್ಯೂಡ್ ಕೂಡ ಹಾಗೆ ಆಗುತ್ತೆ. ಹಾಗಾಗಿ ನಾವು ಯಾವುದೇ ವಿಚಾರದಲ್ಲಿ ಒಳ್ಳೆಯ ಹಾಗೂ ದೃಢ ಮನೋಭಾವನೆಯನ್ನು ಅಳವಡಿಸಿಕೊಂಡು ಕೆಲಸ ಮಾಡಿದ್ದಲ್ಲಿ ನಮ್ಮ ಮನಸ್ಸಿಗೆ ಅದೊಂದು ಶಕ್ತಿಯಾಗಿ, ಇಂಧನವಾಗಿ ಪರಿಣಮಿಸಿ ಹೆಚ್ಚಿನ ಉಲ್ಲಾಸ ಉತ್ಸಾಹದೊಂದಿಗೆ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಲು ಪ್ರೇರೇಪಿಸುತ್ತೆ. ನಮ್ಮಲ್ಲಿ ಯಾವ ಫೀಲಿಂಗ್ಸ್ ಇರುತ್ತೆ, ನನ್ನ ಬಾಡಿ ಅದಕ್ಕೆ ತಕ್ಕಂತೆ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಗಳಲ್ಲಿ ಮದುವೆಗಳು, ಫಂಕ್ಷನ್ಸ್ ಏನೋ ನಡೀತಾ ಇರುತ್ತೆ, ನಮಗೆ ತುಂಬ ಇಷ್ಟವಾಗಿರೋದು. ನಮಗೇನಾಗುತ್ತೆ, ಆ ಒಳಗಡೆ ನಮ್ಮ ಭಾವನೆಯಲ್ಲಿ ಸಂತೋಷ ಎಲ್ಲ ಇರೋದ್ರಿಂದ ನಮ್ಮ ಬಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಸುಸ್ತಾಗಲ್ಲ. ಅದೇ ನಮ್ಮೊಳಗಡೆ ಯಾವುದೋ ಒಂದು ಸ್ಮಶಾನನೋ ಅಥವಾ ಯಾವುದೋ ಸಾವಿನ ಮನೆಗೆ ಹೋಗಿರ್ತೀವಿ, ಆವಾಗ ನಮ್ಮೊಳಗಡೆ ದುಃಖ, ಬೇಜಾರು, ಈ ಒಂದು ಎಮೋಷನ್ಸ್ ಇರುತ್ತೆ. ಹಾಗಾಗಿ ಬೇಗ ನಮ್ಮ ಬಾಡಿ ಟಯರ್ಡ್ ಆಗಿಬಿಡುತ್ತೆ, ಸುಸ್ತಾಗಿಬಿಡುತ್ತೆ. ಅಪ್ಪ ಹೋಗಿ ಸ್ನಾನ ಮಾಡ್ಕೊಬೇಕು ಫ್ರೆಶ್ ಆಗಿ ಅಂತ ಅನಿಸುತ್ತೆ. ಕಾರಣ ಇದೇನೆ, ನಮ್ಮ ಭಾವನೆಗಳೇ ನಮ್ಮ ದೇಹಗಳನ್ನು, ನಮ್ಮ ಏನು ಆ್ಯಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಆ್ಯಟಿಟ್ಯೂಡ್ ಎಲ್ಲವನ್ನು ನಿಯಂತ್ರಿಸ್ತಾ ಇರೋದು ನಮ್ಮ ಮನೋಭಾವ. ಸೊ ಹಾಗಾಗಿ ಮನೋಭಾವನೆಯನ್ನು ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಂತ ತುಂಬ ಜನ ತಿಳಿದವರು ಹೇಳ್ತಾರೆ. ಯಶಸ್ವಿ ವ್ಯಕ್ತಿಗಳೆಲ್ಲ ಅವರ ಎಮೋಷನ್ಸ್ ಮೇಲೇ ಕೆಲಸ ಮಾಡಿರೋದು. ಓಕೆ, ಮನೋಭಾವನೆಯನ್ನು ತಿಳಿದುಕೊಳ್ಳಲು ಸುಲಭವಾದ ಉದಾಹರಣೆ ಅಂದರೆ ಕಾಡಿನ ರಾಜನಾದ ಸಿಂಹ. ಈಗ ಫಾರ್ ಎಕ್ಸಾಂಪಲ್ ನೋಡೋಣ, ಸಿಂಹ ಜಿರಾಫೆಯಷ್ಟು ಎತ್ತರನೂ ಅಲ್ಲ, ಆನೆಯಷ್ಟು ಬಲಿಷ್ಠನೂ ಅಲ್ಲ, ಚಿರತೆಯಷ್ಟು ವೇಗನೂ ಅಲ್ಲ, ಹಕ್ಕಿ ಥರ ಹಾರಕ್ಕೂ ಬರಲ್ಲ, ನರಿ ಥರ ಚಾಣಕ್ಷನೂ ಅಲ್ಲ. ಹಾಗಿದ್ರೆ ಸಿಂಹ ಕಾಡಿನ ರಾಜ ಅಂತ ಯಾಕೆ ಕರೆಸ್ಕೊಳ್ಳುತ್ತೆ ಅಂದರೆ, ಕಾರಣ ಸಿಂಹದ ನಡಿಗೆ, ವಾಕ್, ಸಿಂಹದ ನಡಿಗೆ ಅಂತೀವಿ ಅಲ್ಲ, ಗಾಂಭೀರ್ಯತೆ, ಮುಖದಲ್ಲಿ ಕ್ರೂರತೆ, ಸಿಂಹಗರ್ಜನೆ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಆ್ಯಟಿಟ್ಯೂಡ್ಗಳಿಂದ ಸಿಂಹ ಅಂದರೆ ಒಂದು ಭಯ. ಈಗ ನಾವೇನೇ ಕಾಡಿಗೆ ಹೋಗಬೇಕು ಅಂದರೆ ನಾವು ಇಷ್ಟಪಡೋದೆ ಸಿಂಹನ ನೋಡಬೇಕು ಅಂತ, ಲಯನ್ ನೋಡಬೇಕು. ಅದರಲ್ಲೂ ಆ ಲಯನ್ ಅಂದರೆ ಮಾಮೂಲಿ ಲಯನ್ ಅಲ್ಲ, ಆ ಕೂದಲೆಲ್ಲ ಬಿಟ್ಕೊಂಡಿರೋ ಲಯನ್ನ ನೋಡಬೇಕು ಅಂತ ಆಸೆ ಪಡ್ತೇವೆ. ಕರೆಕ್ಟಾ? ಜಾಸ್ತಿ ನಾವು ಆ ಪ್ರಾಣಿ ನೋಡಬೇಕು ಅಂತಲೇ ಅಂದ್ಕೊಳ್ಳೋದು. ಹುಲಿ, ಚಿರತೆ ನೋಡಬೇಕು ಅಂತ ಆಸೆ ಇರುತ್ತೆ, ಬಟ್ ಆ ಸಿಂಹ ಕೂದಲು ಬಿಟ್ಕೊಂಡು ಬಂದು ನಿಂತ್ಕೊಳ್ಳುತ್ತಲ್ಲ, ಅದು ನೋಡಬೇಕು ಅಂತ ಅನಿಸುತ್ತೆ, ಎಲ್ರಿಗೂ ಆಸೆ ಬರುತ್ತೆ. ಅಂದರೆ ಕಾಡಿನ ರಾಜ ಅಂತ ಬಂದಿರೋದು ಅವರಲ್ಲಿರೋ ಅಂತಹ ಸ್ಟ್ರೆಂತ್, ವೀಕ್ನೆಸ್ ಅನ್ನೋದಕ್ಕಿಂತ ಅವರ ಭಾವನೆ, ಆ ಭಾವನೆನೇ ಅವರ ನಡವಳಿಕೆ ಆಗಿದೆ. ಅಂದರೆ ಸಿಂಹದ ಭಾವನೆ ಏನಂದರೆ, ನನಗೇನು ಈ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳು ನನ್ನ ಆಹಾರ ಅಂತ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆ ಮನೋಭಾವನೆ ಹೊಂದಿರೋದ್ರಿಂದನೇ ಅದು ಹೊರಗಡೆ ಆ್ಯಟಿಟ್ಯೂಡ್ ಹಂಗೆ ಕ್ರಿಯೇಟ್ ಮಾಡುತ್ತೆ. ಆ ನಡೆಯೋ ಸ್ಟೈಲ್ ಆಗಿರ್ಬೋದು, ಆ ಗರ್ಜನೆ ಆಗಿರ್ಬೋದು. ಹಾಗಾಗಿ ಎಲ್ಲರಿಗೂ ಅದು ಒಂದು ರೀತಿ ಕಾಡಿನ ರಾಜ ಅನ್ನೋ ರೀತಿ ಅದು ಬಿಂಬಿಸುತ್ತೆ. ಹಾಗಾಗಿ ನಮ್ಮ ಭಾವನೆಗಳೇ ನಮ್ಮ ಆ್ಯಟಿಟ್ಯೂಡ್ ಆಗಿರುತ್ತೆ. ಸೊ ಈಗ ನೀವು ಯೋಚನೆ ಮಾಡಿ, ನಿಮ್ಮಲ್ಲಿ ಯಾವ ಭಾವನೆ ಇದೆ, ಆ ಭಾವನೆಗೆ ತಕ್ಕಂತೆಯೇ ನೀವು ಬಿಹೇವ್ ಮಾಡ್ತಾ ಇರ್ತೀರಾ. ಹೊರಗಡೆ ಜನಕ್ಕೆ ನೀವು ಯಾರು ಅಂತ ಪರಿಚಯ ಆಗೋದು ಕೂಡ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅಂತ. ಆದರೆ ಆ ಬಿಹೇವ್ ಎಲ್ಲಿಂದ ಬರ್ತಾ ಇದೆ, ಆ ನಡವಳಿಕೆ ಎಲ್ಲಿಂದ ಬರ್ತಾ ಇದೆ ಅಂದರೆ ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಗಳಿಂದ ಬರ್ತಾ ಇದೆ. ಸೊ ನಿಮ್ಮ ಭಾವನೆಗಳು ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಅದೇ ನಿಮ್ಮ ಆ್ಯಕ್ಷನ್ಸ್ ಆಗಿರುತ್ತೆ. ನಮ್ಮ ಒಳಗಡೆ ನೆಗೆಟಿವ್ ಫೀಲಿಂಗ್ಸ್ ಇದ್ದರೆ ನಮ್ಮ ಆ್ಯಕ್ಷನ್ಸ್ ಕೂಡ ನೆಗೆಟಿವ್ ಆಗುತ್ತೆ. ನಮ್ಮ ಒಳಗಡೆ ಪಾಸಿಟಿವ್ ಭಾವನೆಗಳಿದ್ದರೆ ನಮ್ಮ ಆ್ಯಕ್ಷನ್ಸ್ ಕೂಡ ಪಾಸಿಟಿವ್ ಭಾವನೆ ಆಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಲೈಫ್ ಬರಬೇಕು, ಪಾಸಿಟಿವ್ ರಿಸಲ್ಟ್ಸ್ ಬರಬೇಕು ಲೈಫಲ್ಲಿ, ಅಥವಾ ನೀವು ಯಶಸ್ವಿ ಆಗಬೇಕು ಅಂದರೆ ಪಾಸಿಟಿವ್ ಕೆಲಸಗಳನ್ನು ಮಾಡಬೇಕು. ಪಾಸಿಟಿವ್ ಕೆಲಸ ಎಲ್ಲಿಂದ ಬರುತ್ತೆ? ಪಾಸಿಟಿವ್ ಭಾವನೆಯಿಂದ ಬರುತ್ತೆ.
ಸೊ ನಾವು ಯಾವುದ್ರ ಮೇಲೆ ಇವಾಗ ಕಾನ್ಸಂಟ್ರೇಟ್ ಮಾಡಬೇಕು, ನಮ್ಮ ಭಾವನೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದೇ ಮನೋಭಾವನೆನೇ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಈ ಚಾಪ್ಟ್ರಲ್ಲಿ ಹೇಳ್ತಾ ಇರೋದು. ಈಗ ನೀವು ಯೋಚನೆ ಮಾಡಿ ಎಷ್ಟೆಷ್ಟು ಇದೆ ನಿಮ್ಮೊಳಗಡೆ ಆ ಭಾವನೆಗಳು ಅಂತ ಥಿಂಕ್ ಮಾಡಿ. ನಾಳೆ ಇದನ್ನು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ, ಹೇಗೆ ಈ ಭಾವನೆಗಳು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಇದ್ದಿದ್ದಕ್ಕೆ ಅವರೆಲ್ಲ ಸಾಧಕರಾಗಿದ್ದಾರೆ ಅಂತ ಆ ಯಶಸ್ಸಿನ ಮಾರ್ಗವನ್ನು ನಾವು ನಾಳೆ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಆಗಿ ನೋಡೋಣ. ಥ್ಯಾಂಕ್ ಯು.